ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕು ಟೌನ್ ಬ್ಲಾಕ್ ಅಧ್ಯಕ್ಷರಾದಂತಹ ಅಮನ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ವಿ.ಕೆ. ರಾಜ್ ಮಲ್ಕಾಜಿನಹಳ್ಳಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ನಮ್ಮ ಪ್ರಧಾನ ಕಾರ್ಯದರ್ಶಿ ತಾಲೂಕು ಮುಜಾಹಿದುಲ್ಲಾ ಮತ್ತು ಫೈರಾಜ್ ಅವರು. ನಮ್ಮ ಬೇಡಿಕೆ ಏನೆಂದರೆ, ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 25 ವರ್ಷಗಳಿಂದ ಸತತವಾಗಿ ಅವರು ಈ ತಾಲೂಕಿಗೆ, ಡಿಸ್ಟಿಕ್ಗೆ, ರಾಜ್ಯ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡಿ ಶ್ರಮಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದ್ದಾರೆ. ಅವರು ಅಲ್ಮಾರಿ ಬುಡಕಟ್ಟು ಜನಾಂಗದಕ್ಕೆ ಸೇರಿರ್ತಾರೆ ಕೊತ್ತೂರು ಮಂಜುನಾಥ್ ಅವರು. ಈಗಾಗಲೇ ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಶಾಸಕ ಅಂದರೆ ಕೊತ್ತೂರು ಮಂಜುನಾಥ್ ಅವರು. ಅಲ್ಮಾರು ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯವರಿಗೆ ಜಾತಿವಾರು ಗುರುತಿಸಿ ಸ್ಥಾನಮಾನಗಳನ್ನು ನೀಡುತ್ತಾರೆ. ಇದುವರೆಗೂ ಈ ಬುಡಕಟ್ಟು ಜನಾಂಗಕ್ಕೆ ಕಾಂಗ್ರೆಸ್ ಪಕ್ಷದ ಗುರುತಿಸಿಲ್ಲ, ಯಾವುದೇ ಸ್ಥಾನಮಾನಗಳು ಕೊಟ್ಟಿಲ್ಲ. ಈ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ. ನಾವು ಇಷ್ಟೇ ಬೇಡ್ಕೊಳ್ಳೋದು ಹೈಕಮಾಂಡಲ್ಲಿ, ಅವರಿಗೆ ಕೊತ್ತೂರು ಮಂಜುನಾಥ್ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಾವು ಹೈಕಮಾಂಡ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿಯಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, KPCC ಅಧ್ಯಕ್ಷರಾದಂಥ B.K. ಹರಿಪ್ರಸಾದ್ ಅವರು, ಮುಖ್ಯಮಂತ್ರಿಗಳಾದ D.K. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಅವರು, ಇನ್ನು ಅನೇಕ ಹೈಕಮಾಂಡ್ ಅವರು ದಯವಿಟ್ಟು ಇವರು ಜಾತಿಯನ್ನು ಪರಿಗಣಿಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕನ್ನೋದೇ ನಮ್ಮ ಒತ್ತಾಯ. ಅದೇ ರೀತಿಯಾಗಿ ನಾವೆಲ್ಲ ಕೊತ್ತೂರು ಮಂಜುನಾಥ ಅಭಿಮಾನ ಬಳಗದವರು, ಕಾಂಗ್ರೆಸ್ ಮುಖಂಡರು ಈಗಾಗಲೇ ನಾವು ಮನವಿ ಮಾಡಿದ್ವಿ, ನೀವು ಕೊತ್ತೂರು ಮಂಜುನಾಥ್ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದರೆ ಅವರ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಅವಶ್ಯಕತೆ ಇದೆ. ನಾವಿಷ್ಟೇ ಬೇಡ್ಕೊಳ್ಳೋದು, ದಯವಿಟ್ಟು ಈ ಜನಾಂಗವ್ರಿಗೆ ಅನ್ಯಾಯ ಆಗಿದೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅನ್ಯಾಯ ಆಗಿದೆ. ಇವ್ರನ್ನ ಗುರುತಿಸಿ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷವಾಗಿರುತ್ತೆ. ಎಲ್ಲ ಸಮುದಾಯವ್ರಿಗೂ ನೀವು ಗುರುತಿಸಿದ್ದೀರಿ. ದಯವಿಟ್ಟು ಈ ಪಕ್ಷವನ್ನು ನೀವು ಪರಿಗಣಿಸಿ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಹೈಕಮಾಂಡಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. सबको अस्सलाम वालेकुम। आज जो जमेश क्या करते हो सब मिलकर कतूर मंजूनाथ के मिनिस्ट्री देना, दो ट्रिप से जीत गई, 25 साल से सर्विस कर लेकर जा रही, उनके रास्ते क्या तो के मिनिस्ट्री देना। हाई कमांड से रिक्वेस्ट है सब मिलकर कतूर मंजू के खेतों में पहुँच देना। ಎಲ್ಲರಿಗೂ ನಮಸ್ಕಾರ. ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮನ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತು ನಮ್ಮ ಜೆ.ಕೆ. ಅಣ್ಣವರು ಬಂದಿದ್ದಾರೆ, ಅವ್ರು ಕೂಡ ನಮಸ್ಕಾರ. ಮತ್ತು ವಿ.ಕೆ. ರಾಜು ಅಣ್ಣ ಅವರು ಬಂದಿದ್ದಾರೆ, ಅವ್ರು ಕೂಡ ಕಾಂಗ್ರೆಸ್ ಮುಖಂಡರು, ಅವ್ರು ಕೂಡ ನಮಸ್ಕಾರ. ಮತ್ತು ನಮ್ಮ ಫೈರೋಜ್ ಅಣ್ಣ, ನಮ್ಮ ಆತ್ಮೀಯ ಸ್ನೇಹಿತರು ಫೈರೋಜ್ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ನನ್ನ ನಮಸ್ಕಾರ. ಕ್ಷಮಿಸಬೇಕು, ಫಸ್ಟ್ ಟೈಮ್ ನಾನು ಪತ್ರಕಾರನಲ್ಲಿ ಮಾತಾಡ್ತಾ ಇದ್ದೀನಿ. ಏನಾದರೂ ತಾರತಮ್ಯ ಆಗದೆ ಕ್ಷಮಿಸ್ಬೇಕಂತ ಮಾಧ್ಯಮ ಮುಖಾಂತರ ಹೇಳ್ತೀನಿ. ನಾವು ಮುಖ್ಯವಾಗಿ ಇಲ್ಲಿ ಸೇರಿರೋದು ಒಂದೇ ಒಂದು ಕಾರಣ, ಏನಂದರೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಬಾರ್ದು. ಮೊನ್ನೆ ನಮ್ಮ ನಾಯಕರು, ನನ್ನ ರಾಜಕೀಯ ಗುರುಗಳು, ನಮ್ಮ ಕೊತ್ತೂರು ಮಂಜುನಾಥ್ ಅವರ ಒಂದು ಮಾತೇನೆಂದರೆ, ನಾವು ಕಾಂಗ್ರೆಸ್ಸಿನ ಶಾಸಕರು 4 ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ.
ಅವ್ರಿಗೆ ಯಾರಾದರೂ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಮತ್ತು ನಂಜೇಗೌಡ ಕೂಡ ಹೇಳಿದ್ದಾರೆ, ಮತ್ತು ನಮ್ಮ MLC ಅನಿಲ್ ಅಣ್ಣ ಅವರಾದ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ಗೆ. ಮತ್ತು ನಮ್ಮ ಸಮಾಜದ ನಾಯಕರು ನಸೀರ್ ಅಣ್ಣ ಅವರು MLC ನಸೀರ್ ಅಣ್ಣ ಅವರು ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಬೇಡಿ, ನಮ್ಮ ಜಿಲ್ಲೆಗೆ ಯಾರಾದರೂ ಕೊಡಿ, 4 ಜನ ಶಾಸಕರಲ್ಲಿ ಯಾರಾದರೂ ಕೊಡ್ರಿ ಅಂತ ಹೇಳಿದ್ದಾರೆ. ನಮ್ಮ ಮಾತೇನೆಂದರೆ, ಇವಾಗ KGF MLA ರೂಪಾ ಶಿವಶಿಮ್ ಅವ್ರಿಗೆ ಆಲ್ರೆಡಿ ನಿಗಮ ಮಂಡ್ಯ ಅಧ್ಯಕ್ಷರಾಗಿದ್ದಾರೆ ಅವರು. ಮತ್ತು ಎಸ್ ಎನ್ ನಾರಾಯಣಸ್ವಾಮಿ ಅವರು 3ನೇ ಬಾರಿ ಗೆದ್ದಿದ್ದಾರೆ, ಅವರಿಗೆ ಕೂಡ ಸಚಿವ ಸಂಪುಟ ದರ್ಜೆನಲ್ಲಿದ್ದಾರೆ ಆಲ್ರೆಡಿ, ಅವರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ನಂಜೇಗೌಡ ಸಾಹೇಬರು ಕೂಡ KMFನಲ್ಲಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕೊತ್ತೂರು ಮಂಜಣ್ಣವರು ಖಾಲಿ ಶಾಸಕರಾಗಿದ್ದಾರೆ. ನಮ್ಮ ಸಮಾಜದ ಒತ್ತಾಯ ಏನಂದರೆ, ಎಲ್ಲ ಸಮಾಜದಿಂದ ಒತ್ತಾಯ ಏನಂದರೆ, 25 ವರ್ಷದಿಂದ ಸತತವಾಗಿ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ದೇವಸ್ಥಾನ ಆಗಲಿ, ದರ್ಗಾ ಆಗಲಿ, ಯಾರಿಗಾದ್ರೂ ಮದುವೆದಾಗಲಿ, ಕಾಲೇಜ್ಗಳಿಗಾಗಲಿ, ಎಲ್ಲ ರೀತಿಯ ಸೇವೆಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಮ್ಮ ಒತ್ತಾಯ ಏನಂದರೆ, ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್, ಕೋಲಾರದ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೈಕಮಾಂಡ್ನಲ್ಲಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ನಮ್ಮ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಾಹೇಬ್ರಿಗೆ, ಮತ್ತು ಅಭಿಷೇಕ್ ದತ್ ಸಾಹೇಬ್ರಿಗೆ, ವೇಣುಗೋಪಾಲ್ ಸಾಹೇಬ್ರಿಗೆ, ನಮ್ಮ ಹೊಸದಾಗಿ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬ್ರಿಗೆ, ನಮ್ಮ ಎಲ್ಲ ಮುಳಬಾಗಿಲು ತಾಲೂಕು ಅಲ್ಲ ಇಡೀ ಜಿಲ್ಲೆಯಿಂದ ಒಂದು ಮನವಿ ಏನಂದರೆ, ನಮ್ಮ ಶಾಸಕರಿಗೆ ದಯವಿಟ್ಟು ನೀವು ಸಚಿವ ಸ್ಥಾನ ನೀಡಲೇಬೇಕಂತ ನಮ್ಮ ಅಭಿಪ್ರಾಯ, ಒಂದು ಮನವಿ. ಅದರಿಂದ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ.